ನಮಸ್ಕಾರ. ಸ್ಪೋರ್ಟ್ಸ್ ವೇದಿಗೆ ಸ್ವಾಗತ. ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ನಡುವೆ ಮ್ಯಾಚ್ ಇತ್ತು ವಾಂಖೇಡೆ ಸ್ಟೇಡಿಯಂನೊಳಗೆ. ಅದ್ರ ಬಗ್ಗೆ ನಾವು ಪ್ರಿವ್ಯೂ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಹೇಳಿದಂಥ ಎಷ್ಟೋ ವಿಷಯಗಳು ಅದರಲ್ಲಿ ಅಡಕವಾಗಿದ್ವು. ಮೊದಲ ಟಾಸ್ ಗೆದ್ದಂಥ ಹಾರ್ದಿಕ್ ಪಾಂಡ್ಯ ಅವರು ನಾವು ಹೇಳಿದಂಗೆ ಚೇಸ್ ಮಾಡೋಕ್ಕೆ ಹೋದರು. ಸೊ ಸಾಲ್ಟ್ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಬಂದರು. ಫಸ್ಟ್ ಬಾಲ್ 4 ಹೊಡೆದು ಒಳ್ಳೆ ಒಂದು ಇಂಟೆಂಟ್ ತೋರಿಸಿದ್ರು. ಸೆಕೆಂಡ್ ಬಾಲ್ ಸ್ಲಾಟಲ್ಲಿರುವಂಥ ಬಾಲನ್ನು ಬೋಲ್ಡ್ ಆದ್ರು ಅವರು. ಸ್ಲಾಟ್ ಅಂತಂದರೆ ನೀವು ನಮ್ಮ ಹಳ್ಳಿ ಭಾಷೆದಾಗ ಅಪ್ ಟು ಬಾಲ್ ಅಂತ ಹೇಳ್ಬೋದು. ಅದನ್ನು 10 ಬಾಲ್ ಹಾಕಿದ್ರು 9 ಸಲ 4 ಹೊಡಿತಾರೆ. ಅದನ್ನು ಮಿಸ್ ಆಗಿ ಒಂದು ಬೋಲ್ಡ್ ಆಯಿತು. ಅದರ ನಂತರ ಪಡಿಕ್ಕಲ್ ಅವರು ಕೊಹ್ಲಿ ಅವ್ರ ಜೊತೆಗೆ ಸೇರಿಕೊಂಡು ಒಟ್ಟು ಇಂಟೆಂಟ್ ಕಡಿಮೆ ಮಾಡಿ ಕೊಡಲಿಲ್ಲ. ಕಂಟಿನ್ಯೂ ಆಗಿ ರನ್ ಹುಡ್ಕೊತ ಹೋದರು. ಒಂದು ದೀಪಕ್ ಚಹಾರ್ ಅವ್ರಿಗೆ 2ನೇ 6 ಹೊಡೆದ್ರು ಅವರು ಸ್ಲೋ ಬೌನ್ಸರಿಗೆ. ಆ ರವಿ ಶಾಸ್ತ್ರಿ ಹೇಳಿದ್ರು ಲಿಟ್ರಲಿ ಸ್ಲ್ಯಾಪ್ ಅಂತ ಹೇಳಿದ್ರು. ಅಂದ್ರೆ ಕಪ್ಪಳ ರಪ್ಪನ ಹೊಡೆದಂಗೆ ಅದು ಭಾರಿ ಬ್ಯೂಟಿಫುಲ್ ಇತ್ತು. ನೀವು ಹೋಗಿ ಅದನ್ನು ಹೈಲೈಟ್ಸ್ನ ನೋಡ್ಬೋದು. ಭಾಳ ಚಂದ ಹೊಡೆದ್ರು. ಇವರು ಎಷ್ಟು ಫಾಸ್ಟಾಗಿ ಬ್ರಿಸ್ಕಾಗಿ ಆಡ್ಕೊತ ಹೋದ್ರಂದ್ರೆ ಪವರ್ ಪ್ಲೇಗೆ 1 ವಿಕೆಟಿಗೆ 73 ರನ್. IPL ಹಿಸ್ಟ್ರಿ ಒಳಗೆ RCB MI ಜೊತೆಗೆ ಹೊಡೆದಿರೋ ಹೈಯೆಸ್ಟ್ ಸ್ಕೋರ್ ಅಂತಿದು. ಸೊ ಆ ರೀತಿ ಒಂದು ಬೌಲರ್ಗಳನ್ನು ಬುಮ್ರಾ ಅವರಿದ್ದರು. ಬುಮ್ರಾ ಅವ್ರು ಬಂದರು. ಬುಮ್ರಾ ಅವ್ರಿಗೆ ಅಷ್ಟೊಂದು ಅವಕಾಶ ಕೊಡಲಿಲ್ಲ RCB ದವರು. ಫಸ್ಟಿಗೆ ಅವ್ರಿಗೆ ಎದುರಿಸಿದ 1ನೇ ಬಾಲ ವಿರಾಟ್ ಕೊಹ್ಲಿ ಅವರು 6 ಹೊಡೆದು ವೆಲ್ಕಮ್ ಟು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಂತ ಅವ್ರಿಗೊಂದು ವೆಲ್ಕಮ್ ಮಾಡಿದಂಗೆ ಅಷ್ಟು ಚಂದ 6 ಹೊಡೆದ್ರೆ ಅದನ್ನು ಫ್ಲ್ಯಾಟ್ 6 ಹೋಗ್ತದೆ. ಸೊ ಅಂದ್ರೆ ನಾವು ಭಯ ಬೀಳ್ಬೇಡ್ರಿ ಅಂತೇಳಿ ಹಿಂದಿನ ಜೂನಿಯರ್ಸ್ ಪ್ಲೇಯರ್ಗಳು ಒಂದು ಮೆಸೇಜ್ ಕಳಿಸಿದ್ರು ಅವ್ರು, ಯು ಕ್ಯಾನ್ ಪಿಕ್ ಹಿಮ್ ಅಂತೇಳಿ. ಅವ್ನು ಪಿಕ್ ಮಾಡ್ಬೋದು ನಾವು ಬುಮ್ರಾ ಅವ್ರನ್ನ ಅಂತೇಳಿ. 12 ಓವರಿಗೆ 112 ರನ್ ಹೊಡೆದಿದ್ರು RCB ದವರು. ಮುಂದೆ 8 ಓವರಿಗೆ 109 ರನ್ ಹೊಡೆದ್ರು. ಅಂದ್ರೆ ಅಷ್ಟು ಭಾಳ ಫಾಸ್ಟಾಗಿ ಆಡ್ಕೊತ ಹೋದರು. ರಜತ್ ಪಾಟೀದಾರ್ ಅವರಂತೂ ಭಾರಿ ಸೂಪರಾಗಿ ಆಡಿದರು. 200 ಸ್ಟ್ರೈಕ್ ರೇಟ್ನೊಳಗೆ ಒಂದು 5 4 4 6 ಎಲ್ಲವೂ ನೋಡುವಂಥವು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು 67 ರನ್ ಹೊಡೆದ್ರು ಇವತ್ತು. 8 4 2 6 8ಕ್ಕೆ 8 4 ನೋಡುವಂಥ ಕ್ಲಾಸಿ ವಿರಾಟ್ ಕೊಹ್ಲಿ ಅವರು, ವಿಂಟೇಜ್ ವಿರಾಟ್ ಕೊಹ್ಲಿ ಅವರು ಹೊರಗೆ ಬಂದರು ಇವತ್ತು. ಭಾಳ ಚಂದ 8 4 ಹೊಡೆದ್ರು. ಸೊ ಆಡ್ತಾ ಹೋಯಿತು. ನಮ್ಮ ಲಿವಿಂಗ್ಸ್ಟನ್ ಅವರು 0 ಸುತ್ತಿದ್ರು. ನೆಕ್ಸ್ಟ್ ಬಂದಂಥ ಜಿತೇಶ್ ಶರ್ಮಾ ಅವರು ಎಷ್ಟು ಚಂದ ಆಡಿದ್ರು ಅಂತಂತಂದ್ರೆ, ಎಷ್ಟು ಫಾಸ್ಟಾಗಿ ಆಡಿದ್ರು ಅಂತಂದ್ರೆ 19 ಬಾಲಿಗೆ 40 ರನ್ನು. ಲಾಸ್ಟ್ ಓವರ್ನಾಗ ರನ್ ಬರಂಗಿಲ್ಲ ಅನ್ನುವಂಥ ಪರಿಸ್ಥಿತಿ. ಅಂದ್ರೆ ಬುಮ್ರಾ ಅವ್ರು ಬಾಲಿಂಗ್ ಹಾಕುವಾಗ ಅವ್ರಿಗೆ ಒಂದು ಪವರ್ಫುಲ್ 6 ಹೊಡೆದ್ರು. ಕೊನೆಗೆ 20 ಓವರಿಗೆ 221 ರನ್ ಹೊಡೆದು 222 2-2 ಚೇಸ್ ಕೊಟ್ಟರು. ಆ ಕಡೆಯಿಂದ ಎಂದಿನಂತೆ ನಮ್ಮ ರೋಹಿತ್ ಶರ್ಮಾ ಸರು ರಿಕಲ್ಟನ್ ಅವರು ಬ್ಯಾಟಿಂಗಿಗೆ ಬಂದರು. ಒಳ್ಳೆ ಓಪನಿಂಗ್ ಕೊಟ್ಟಿದ್ರು ರೋಹಿತ್ ಶರ್ಮಾ ಅವರು. ಐ ಡೋಂಟ್ ನೋ ರೋಹಿತ್ ಶರ್ಮಾ ಅವ್ರದ್ದು ಕರಿಯರ್ ಮುಗಿಯಕ್ಕೆ ಬಂದರು. ಅವ್ರು ಲೆಫ್ಟ್ ಹ್ಯಾಂಡ್ ಪೇಸ್ ಬೌಲರಿಗೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಒಂದು 2 4 ಹೊಡೆದಿದ್ರು ಯಶ್ ದಯಾಲ್ ಅವ್ರಿಗೆ. ಸೊ ಅವ್ರಿಗೆ ನೆಕ್ಸ್ಟ್ ಒಂದು ಇನ್ಸ್ವಿಂಗರಿಗೆ, ಒಂದು ಬ್ಯೂಟಿಫುಲ್ ಇನ್ಸ್ವಿಂಗರಿಗೆ ಬೋಲ್ಡ್ ಆದ್ರು ಅವರು. ಬೋಲ್ಡ್ ಆಗಿ ಹೊರಗಡೆ ಹೋದರು. ಆ್ಯಂಡ್ ಈ ಟೂರ್ನಮೆಂಟ್ನಲ್ಲಿ 4 ಮ್ಯಾಚ್ ಆಡಿದ್ರು ರೋಹಿತ್ ಶರ್ಮಾ ಅವರು. ಒಳ್ಳೆ ಪ್ರೋಗ್ರೆಸಿವ್, ಒಂದು ರೀತಿ ಒಳ್ಳೆ ಆಡ್ಕೊತ ಬಂದಾರ ಅಂತ ಹೇಳ್ಬೋದು. ಯಾಕಂತಂದ್ರೆ 1ಕ್ಕೆ 0 ರೀ, ಆಮೇಲೆ 4 ಹೊಡೆದ್ರಿಪ್ಪ, ಆಮೇಲೆ 13, ಇವತ್ತು 17 ರನ್. ಮುಂದೆ ಒಂದು 20-22 ಹೊಡ್ಕೊಂತ ಏನೋ ಒಂದು 14 ಮ್ಯಾಚ್ ಆಗುತ್ತೆ, ಒಂದು 50 ಹೊಡಿಬೋದು ಅನ್ಕೊಂತೀವಿ ನಾವು. कैसा लगा मेरा मजाक? ಸೊ ಐ ಡೋಂಟ್ ನೋ, ಯಾಕಂದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತಿಲ್ಲ MI ಕಡೆಯಿಂದ. ಏನಾಗೈತೆ ಅಂತಂದ್ರೆ ಅವ್ರು ಹೋದ ವರ್ಷ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಬಗ್ಗೆ ಫಸ್ಟ್ ಅಪಸ್ವರ ಎದ್ದೇವ್ರೆ ರೋಹಿತ್ ಶರ್ಮಾ ಅವ್ರು ಅನ್ಕೋತೀನಿ ನಾನು. ಯಾಕಂತಂದ್ರೆ ನೀವಂತ ಸ್ಟಾರ್ ಪ್ಲೇಯರ್ಗಳನ್ನು ನೀವು ಒಂದು ಸಣ್ಣ ಪ್ಲೇಯರಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಅವ್ನ ಕೊನೆ 4 ಓವರಿಗೆ ಕರೆಸ್ತೀರಿ ಅಂತ ಹೇಳಿದಾಗ ಮಜಾ ಬರಲ್ಲ ರೀ ಅವ್ರಿಗೆ. ಅವ್ರು ಫೀಲ್ಡ್ನಾಗ ಇರ್ಬೇಕು ರೀ. ಅವರು ಹುಟ್ಟದ್ಲೆ ಕ್ರಿಕೆಟ್ ಆಡ್ಕೊಂತ ಬಂದವರು, ಅವ್ರ ಲೆಜೆಂಡ್ಗಳು. ಅವ್ರ ಹಿಂದೆ ಏನು ದಾಖಲೆ ಐತಿ, ಅವ್ರ ಲೆಜೆಸ್ ಏನೈತಿ ನೋಡ್ಕೊರಿ ನೀವು. ಅಂಥವ್ರಿಗೆಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಅದರ್ವೈಸ್ ಅದು ಒಂದು ಥರ ಕ್ರಿಕೆಟಿಗೆ ಅಪಮಾನ ಮಾಡ್ದಂಗೆ ಮಾಡಕತ್ತಾರೆ ಮುಂಬೈದವರು ರೋಹಿತ್ ಶರ್ಮಾ ಅವ್ರಿಗೆ. ಅದೇ ಒಂದು ಮಾನಸಿಕ ಕುಬ್ಜತೆ ಅನ್ಕೊಂತೀನಿ. ಔಟ್ ಆಗಿ ಹೋದರು. I am sorry, Babu. ಆ ನಂತರ ಒಂದು ಕೃಣಾಲ್ ಪಾಂಡ್ಯ ಅವರು ಒಂದು ಏನು ಸ್ಪೆಷಲ್ ಬಾಲಿಂಗ್ ಇರೋದು. 120 118 ಬೌನ್ಸ್ ಹಾಕಕತ್ತಾರ ಅವ್ರು. ಸ್ಪಿನ್ನರ್ ಅವರು ವಿಲ್ ಜಾಕ್ಸನ್ ಔಟ್ ಮಾಡಿದರು. ಆ್ಯಂಡ್ ನಮ್ಮ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ನು ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಆಡೋಕೆ ಇಷ್ಟ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಆಡೋಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತನೂ RCB ಬೌಲಿಂಗ್ ಎಷ್ಟು ಟೈಟ್ ಇತ್ತು ಅಂತ ಹೇಳಿದ್ರೆ, ಅವರು ವಿಕೆಟ್ ಕೊಟ್ಕೊಂತ ಹೋದ್ರು. ಸುಮ್ಮನೆ ಬೇಕಾಬಿಟ್ಟು ಹೊಡ್ಯಾಕೆ ಹೋದ್ರು. ಕ್ಯಾಚೇ ಹಿಡಿಲಿಲ್ಲ. ಎರಡು ಸಲ ಕ್ಯಾಚ್ ಬಿಟ್ಟರು. ಮೂರನೇ ಸಲ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋದರು. ಆ ನಂತರ ಬಂದ್ರು ನೋಡ್ರಿ. 12 ಓವರಿಗೆ 99 ರನ್ ಇತ್ತು. ಮುಂದೆ ಭಾಳ ಇತ್ತು ಬಿಡಿ. 8 ಓವರಿಗೆ ಹೊಡ್ಯಾಕಾಗಲ್ಲ ಅಂತ ಹೇಳಿದಾಗ ಮುಂದಿನ 3 ಓವರಿಗೆ ರೀ, 12 ಓವರಿಂದ 13 14 15 3 ಓವರಿಗೆ 58 ರನ್ ಹೊಡೆದ್ರು. ಯಾರು? ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. ಯಹಿ ನಹೀ ಅಭಿ ಔರ್ ಸುನಿಯೇ. ಇಲ್ಲಿ ತಿಲಕ್ ವರ್ಮಾ ಅವ್ರು ನಾವು ಯಾಕೆ ಹೈಲಿ ಮೆನ್ಷನ್ ಮಾಡ್ಬೇಕಂತ ಹೇಳಿದ್ರೆ, ಹೋದ ಸಲ ಅಂಥ ಒಂದು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ರೀ, 2020 ಇಂಟರ್ನ್ಯಾಷನಲ್ ಒಳಗೆ ಸೆಂಚುರಿ ಹೊಡೆದಿರುವಂಥ ಬ್ಯಾಟ್ಸ್ಮನನ್ನು ಹೊರಗೆ ಹೋಗಪ್ಪ ಅಂತೇಳಿ ಹೊರಗೆ ಕಳಿಸಿದ್ರು. ಕ್ಯಾಪ್ಟನ್ ಅವ್ರ ಮ್ಯಾನೇಜ್ಮೆಂಟ್ ಏನು ಹೇಳ್ಬೇಕು ಅವ್ರಿಗೆ. ಅವರು ಪ್ರತಿಯೊಂದು ರಪ್ ಅಂತ ಶಾಟ್ ಹೊಡೆದಾಗ ಎದುರಿಗಿದ್ದರೆ ಕಪಾಳ ಹೊಡೆದಂಗೆ ಹಾಕಿರ್ತದೆ. ಎದುರಿಗಿದ್ದರಿಗೆ ಯಾರಂತ ನಿಮ್ಗೆ ಗೊತ್ತಾತ ಅನ್ಕೊತೀನಿ. ಮೋಸ್ಟ್ಲಿ ಹಾರ್ದಿಕ್ ಪಾಂಡ್ಯ ಇದ್ರು ಅನ್ಕೋತೀನಿ. ಅಂದ್ರೆ ಅಂಥ ಪ್ಲೇಯರ್ಗೆ ಒಂದು ಬ್ಯಾಕ್ ಮಾಡ್ಬೇಕು ರೀ. ಒಂದು 200 ಆಸ್ಪಾಸ್ ಸ್ಟ್ರೈಕ್ ರೇಟ್ನಾಗ ಆಟ ಆಡಿದ್ರು ಅವರು. ಆದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರಿಗೊಂದು ಮೆಚ್ಚಲೇಬೇಕು ರೀ. 15 ಬಾಲಿಗೆ 42 ರನ್, ಆಲ್ಮೋಸ್ಟ್ ಮ್ಯಾಚನ್ನು ಟರ್ನ್ ಮಾಡಿದರು. ಬಟ್ ಒಂದು ಪಂದ್ಯ ಯುದ್ಧ ಅಂತ ಬಂದಾಗ ಯಾರು ಮೊದಲು ಹೊಡಿತಾರೆ ಇಂಪಾರ್ಟೆಂಟ್ ಆಗಲ್ಲ, ಯಾರು ಎಂಡ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗ್ತೈತಿ. ಆ ಕೊನೆಗೆ ಇಂಪಾರ್ಟೆಂಟ್ ಟೈಮಲ್ಲಿ ಹೊಡ್ಕೊಂಡ್ರು ಅವರು. ಒಂದೇನೋ ಫೇಸ್ ಇತ್ತು, ಅದು ಬ್ಯಾಟಿಂಗ್ ಪಿಚ್ಚು, ಸಣ್ಣ ಗ್ರೌಂಡು, ಅಲ್ಲಿ ಬಾಲರ್ಗೆ ಏನು ಉಳ್ಯಾಕಿಲ್ಲ. ಆ ಟೈಮಲ್ಲಿ ಹಿಡ್ಕೊಂಡ್ರು. ಒಂದು ಪ್ರೆಷರ್ ಸಿಚುವೇಶನ್ ಬಂತಲ್ಲ ಲಾಸ್ಟ್ 2 ಓವರ್, ಅಲ್ಲಿ ಫಸ್ಟ್ ಬಾಲ್ ವಿಕೆಟ್ ಕೊಟ್ಟು ಹೋಗ್ಬಿಟ್ರು ಅವರು. ಅಲ್ಲಿಂದ ಮ್ಯಾಚ್ ಆಲ್ಮೋಸ್ಟ್ ಮುಗೀತು ಅಂದ್ಕೊಂಡ್ರು. ಆನಂತರ ಭುವಿ ಅವರು ಭಾಳ ಚಲೋ ಹಾಕಿದ್ರು 1 ಓವರು.
ಹೆಜಲ್ವುಡ್ ಅವರು ಒಂದೂರು ಚಲೋ ಹಾಕಿದ್ರು ಪೆನಾಲ್ಟಿಮೇಟ್ ಅವರು. ಲಾಸ್ಟ್ ಯಾರು ಹಾಕ್ಬೇಕು ಅಂತ ಹೇಳಿದಾಗ ಅಗೇನ್ ನಮ್ಮ ಕುಂಕುಮ ಪಾಂಡೆ ಅವ್ರು ಬಂದರು, ಕೃಣಾಲ್ ಪಾಂಡೆ ಅವ್ರು ಬಂದರು. ಸೊ ಅವರು 120 ಸ್ಪೀಡ್ ಹಾಕಿ ಒಂದು ವಿಕೆಟ್ ತೆಗೆದ್ರಿಪ್ಪ ಅವರು. ಸೊ ಆ ಓವರ್ನಾಗ 3 ವಿಕೆಟ್ ತೆಗೆದು ಆಲ್ಮೋಸ್ಟ್ ಮ್ಯಾಚನ್ನು ನಮ್ಗೆ ಗೆಲ್ಲಿಸ್ಕೊಟ್ರು. ಈ ಪಂದ್ಯದಿಂದ ಕಲಿಯುವಂಥದ್ದು ಏನಂತಂದ್ರೆ RCB ದವ್ರು ಏನು ಮಾಡ್ಕೊಂಡ್ರೆ ಅಂತಂದ್ರೆ ಫ್ಯಾನ್ಸ್ಗಳಿಗೆ ಡಿಸ್ಟರ್ಬ್ ಮಾಡ್ಬೇಕಪ್ಪ. ಒಟ್ಟ ಉದಾಹರಣೆಗೆ KKRಗೆ ಹೋದ್ರು ಆ ಫ್ಯಾನ್ಸಿಗೆ ಡಿಸ್ಟರ್ಬ್ ಮಾಡಿ ಬಂದರು, ಇಲ್ಲೇ ಚೆನ್ನೈಗೆ ಹೋದ್ರು ಆ ಫ್ಯಾನ್ಸಿಗೆ ಹರ್ಟ್ ಮಾಡಿ ಬಂದರು. ನಮ್ಮ ಬೆಂಗಳೂರಿಗೆ ಬಂದ್ರಿ ನಮ್ಗೆ ಹರ್ಟ್ ಮಾಡಿದ್ರಿ, ನಾವು ಇಲ್ಲೇ ಸೋತೋದ್ರು. ಅಲ್ಲಿ ಮುಂಬೈಗೆ ಹೋದ್ರು, ಮುಂಬೈದಾಗ ಅವ್ರಿಗೆ ಹರ್ಟ್ ಮಾಡಿ ಬಂದರು. ಮುಂಬೈದು ಫ್ಯಾನ್ಸ್ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತಂದ್ರೆ ಪ್ರತಿ RCB ಬೌಂಡ್ರಿ 6 ಹೋದಾಗ RCB ಅನ್ನುವಂಥದ್ದು ಒಂದು ಚಾಂಟ್ ಇತ್ತಲ್ಲ, ಅದು ಎಷ್ಟು ವಿಪರೀತ ಆಗಿ ಹೋಗಿತ್ತು ಅಂದ್ರೆ ಡಿ ಜೆ ಅವರು ಅದನ್ನು ಓವರ್ಕಮ್ ಮಾಡೋಕೆ ಗಣಪತಿ ಬಪ್ಪ ಅಂತ ಹೇಳಿ ಒಂದು ಹೇಳಕತ್ರ ಅವ್ರು. ಯಾಕಂದ್ರೆ ಗಣಪತಿ ಬಪ್ಪ ಅಂದ್ರೆ ಎಲ್ಲರೂ ಮೋರೆ ಅನ್ಲೇಬೇಕು. ಸೊ ಆ ರೀತಿ ಒಂದು ಮುಂಬೈ ಇಂಡಿಯನ್ಸ್ಗಿಂತ ಇವ್ರದ ಒಂದು ಕ್ರೌಡ್ ಹೆಚ್ಚಿತ್ತು. ಸೊ ಇವರು 4 ಮ್ಯಾಚ್ನಾಗ 3 ಪಂದ್ಯ ಗೆದ್ದರು. ಮುಂಬೈದವರು 5 ಮ್ಯಾಚ್ನಾಗ 4 ಪಂದ್ಯ ಸೋತರು. ಇವ್ರು ಇನ್ನೊಂದು 3ರಿಂದ 4 ಗೆದ್ರು ಅಂತಂದ್ರೆ ಪ್ಲೇ ಆಫಿಗೆ ಹೋಗ್ತಾರೆ. ಹಂಗೆ ಇನ್ನೊಂದು 3ರಿಂದ 4 ಸೋತ್ರ ಅಂದ್ರೆ ಮುಂಬೈದವರು ಮನೆಗೆ ಹೋಗ್ಬಿಡ್ತಾರೆ. ಈ ರೀತಿ ಈ ವರ್ಷ ಅವ್ರಿಗೆ ಆ ಪರಿಸ್ಥಿತಿ ಅನ್ಸಾಕತ್ತೈತೆ. ಯಾಕಂದ್ರೆ ಅಷ್ಟು ಹೇಳ್ಕೊಳ್ಳುವಂಥ ಇಂಟೆಂಟು ಅದೆಲ್ಲ ಬರ್ತಿಲ್ಲ. ಈಗ ಜಸ್ಪ್ರೀತ್ ಬುಮ್ರಾ ಅವರು ಬಂದರು, ಬಟ್ ಅವ್ರಿಗೆ ಒಂದು ವಿಕೆಟ್ ಕೊಡಕ್ಕೆ ಹೋಗಲಿಲ್ಲ. ಹೇಳಿದಿಲ್ಲ, ಫಸ್ಟ್ ಬಾಲ್ ಒಂದು 6 ಹೊಡೆದು ಒಂದು ಮೆಸೇಜ್ ಕಳಿಸಿದ್ರು ಕೊಹ್ಲಿ ಸಾಹೇಬರು, ಏನೋ ಹಿಂಗೆ ಪಿಕ್ ಮಾಡ್ಬೋದು ಅಂತೇಳಿ. 4 ಓವರ್ 29 ಅಷ್ಟು ಟೈಟ್ ಬೌಲಿಂಗ್ ಅಂತ ಅನಿಸಲ್ಲ. ಬಟ್ ಉಳಿದವ್ರು ಕಂಪೇರ್ ಮಾಡಿದ್ರೆ ಭಾಳ ಟೈಟ್ ಅನ್ನಿಸ್ತು. ಇದ್ರಾಗ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಸಾಮಾಜಿಕವಾಗಿ ಒಂದು ಸಂದೇಶ ಇದು: ದೊಡ್ಡವ್ರ ಸಹವಾಸ ಯಾವತ್ತಿದ್ರೂ ಕೆಟ್ಟದ್ದ. ನಿಮ್ಗೆ ಒಂದು ತೇಲ್ಸುತ್ತೆ, ಒಂದು ಮುಳುಗಿಸುತ್ತದೆ. ಯುವ ಇರೋದ್ರಿಂದ ಬೇರೆ ಬಾಲರ್ ಟಾರ್ಗೆಟ್ ಮಾಡಿಬಿಟ್ರಿ ಇವರು. ನಾನು ನಿನ್ನೆ ಹೇಳಿದಂಗೆ ಚಹಾರ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ರು, 2 ಓವರ್ ಹಾಕಿದ್ರು ಅವರು. 2 ಓವರಿಗೆ ಅವ್ರಿಗೆ ಮುಂದೆ ಬಾಲಿಂಗ್ ಕೊಡಲಿಲ್ಲ. ಟ್ರೆಂಟ್ ಬೋಲ್ಟ್ IPL ಇತಿಹಾಸದೊಳಗೆ 4 ಓವರಿಗೆ 57 ರನ್ ಅಂದ್ರೆ ಇವ್ನು ಹೊಡ್ಯಾಕಾಗಲ್ಲ ಅನ್ಕೊಡ್ದು ಇವ್ನು ಹೊಡೆದ್ಬಿಡ್ದು. ಇವ್ನು ಹೊಡೆದಿಂದ ಅವಂಗೂ ಹೊಡೆದ್ರು, ನಿಂದೇನು ದೊಡ್ಡಾಗ ಅಂತ ಅವಂಗೂ ಹೊಡೆದ್ಬಿಟ್ರು ದಬ ಹಾಕ್ಕೊಂಡು. ಸೊ ಹಂಗೆ ದೊಡ್ಡವ್ರ ಸಹವಾಸ ಒಳ್ಳೇದನ್ನು ಅಷ್ಟೇ ಕೆಟ್ಟದ್ದು ನಷ್ಟ ಅಂತೇಳಿ ಹೇಳಿದಂಗೆ ಆಗ್ತದೆ. ಅವ್ರು ಇರೋದ್ರಿಂದ ಬೇರೆ ಪ್ಲೇಯರ್ ಮ್ಯಾಗೂ ಒಂದು ಪ್ರೆಷರ್ ಆಗ್ತೈತಿ. ಆ ವಿಘ್ನೇಶ್ ಪುತ್ತೂರ್ ಅಂತವ್ರನ್ನ ತೊಗೊಂಡು ಬಂದಿದ್ರು, 1 ಓವರ್ ಹಾಕ್ಸಿ ಇನ್ನೇನು ಇವರು ಸೆಟ್ಲ್ ಆಗಿಬಿಟ್ಟಿದ್ರು ಸಾಹೇಬ್ರು. ನಮ್ಮ ಪಟ್ಟಿದಾರ್ ಸಾಹೇಬ್ರು ನೀ ಯಾವಾಗ ಬರ್ತೀವ ನೋಡ್ಕೊತೀನಿ ಅಂತ ಹೇಳಿದಾಗ ಹೊರಗೆ ಕಳಿಸ್ಬಿಟ್ರು. ನಾನು ಹಾಗದಲ್ಪ ನಿನ್ನ ಬಾಲಿಂಗ್ ಆಗಿ ಕೊಡ್ಸಂಗಿಲ್ಲ ಇವಂಗೆ ಅಂತೇಳಿ. ಸೊ ಆ ರೀತಿ ಒಂದು ಭಯ ಹುಟ್ಟಿಸುವಂಥದ್ದು ಐತಲ್ಲ, ಅಂದ್ರೆ ಒಂದು ಅದೇನಂತ ಹೇಳ್ತಾರೆ ಅಂತಂದ್ರೆ ನೀವು ಸೋಲಿಸ್ಬೇಕು, ಅವ್ರನ್ನ ಸಾಯಿಸ್ಬೇಕಂತ ನಿಮ್ಮ ಜಯದಿಂದ. ಆ ರೀತಿ ಮಾಡಿದರು. ನಾನು ನಿಂತೀನಿ ಯಾರು ಕರ್ಕೊಂಬರ್ತೀನೋ ಮಟ್ಟಕ್ಕೆ ಆಡಿದ್ರು. ಒಂದು 180 190 ಹೋಗುತ್ತನೂ ಸ್ಕೋರನ್ನು 221 ಮಟ್ಟ ಒಯ್ದ್ರು ಅಂತಂದ್ರೆ ಆಲ್ರೆಡಿ ಅಲ್ಲೇ ಒಂದು ಸ್ವಲ್ಪ ಅರ್ಧ ಡೌನ್ ಆಗಿಬಿಟ್ಟಿತ್ತು ಮುಂಬೈ ಇಂಡಿಯನ್ಸ್. ನೆಕ್ಸ್ಟ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಬರೋದಾದ್ರೆ ಟಾಪ್ 10ನಲ್ಲಿ 6 and 7 ಟಾಪ್ ರನ್ನಿಂಗ್ ಗೆಟರ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟ್ಟಿದಾರ್ ಅವರು ಬಂದರು. ಆ್ಯಂಡ್ ಟಾಪ್ 10 ಬೌಲಿಂಗ್ ಒಳಗೆ ಮೋಸ್ಟ್ ವಿಕೆಟ್ ಟೇಕಿಂಗ್ ಬೌಲಿಂಗ್ ಒಳಗೆ ಹೆಜಲ್ವುಡ್ ಮತ್ತು ಕೃಣಾಲ್ ಪಾಂಡೆ ಅವ್ರು ಬಂದರು. ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಸ್ಟ್ಯಾಟಿಸ್ಟಿಕಲಿ ಒಂದು ಸೈಕಾಲಜಿಕಲಿ ಒಂದು ಸಪೋರ್ಟ್ ಇರ್ತೈತೆ ಅವ್ರಿಗೆ, ಒಂದೇನೋ ಒಂದು ಕಾನ್ಫಿಡೆನ್ಸ್ ಇರ್ತೈತೆ, ನಾವು ಹೊಡ್ಕೊಂಡು ಬಂದೀವಿ ಅಂತೇಳಿ. ಸೊ ಇಬ್ಬಿಬ್ಬರು ಹಾಫ್ ಸೆಂಚುರಿ ಹೊಡೆದ್ರು RCB ಕಡೆಯಿಂದ. ಸೊ ಒಳ್ಳೆ ಇಂಟೆಂಟ್ ಐತಿ. ಗುಡ್ ಟು ಗೋ. ಆಲ್ ದ ಬೆಸ್ಟ್ RCB.